ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಗೆ ಇವತ್ತು ನಮ್ಮ ಶಿರಾದಲ್ಲಿರುವ ರಾಘವೇಂದ್ರ ಸ್ವಾಮಿ ದೇವಸ್ಥಾನನ ಮಠನ ತೋರಿಸ್ತಾ ಇದ್ದೀನಿ. ಇವತ್ತು ಸಂಜೆ ಆಗಿರೋದ್ರಿಂದ ನಾನು ನನ್ನ ಬ್ರದರ್ ಮತ್ತು ನನ್ನ ಮಗ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ದೀಪ ಆರಾಧನೆ ಕೂಡ ಶಿರಾದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಯಾಕಂದರೆ ಅಲ್ಲಿ ಏನೇ ಒಂದು ನಾವು ಬೇಡಿಕೆಗಳನ್ನ ಇಡಬೇಕಾದ್ರೆ ಸ್ವಾಮಿ ಮುಂದೆ ದೀಪ ಆರಾಧನೆ ಮಾಡಿ ಭಕ್ತಿಯಿಂದ ಎಲ್ಲರೂ ಜನಗಳು ಕೇಳ್ಕೊಳ್ತಾರೆ. ಆ ದೀಪ ಆರಾಧನೆ ಮಾಡಿದ ನಂತರ ನಮ್ಮ ಕೆಲಸ ಬೇಗ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಅಲ್ಲಿ ಎಲ್ಲರಿಗೂ ಇದೆ. ಏಕೆಂದರೆ 9 ದಿನ 21 ದಿನ ಅಂಥೇಳಿ ವಾರಗಳನ್ನು ಇಟ್ಕೊಂಡು ಪೂಜೆಗಳನ್ನ ಮಾಡ್ತಾರೆ. ಅಷ್ಟರೊಳಗಡೆ ನಮ್ಮ ಕೆಲಸ ಬೇಗನೆ ಆಗುತ್ತೆ. ರಾಘವೇಂದ್ರ ಸ್ವಾಮಿಯವರು ನಮ್ಮ ಎಲ್ಲ ಕೋರಿಕೆಗಳನ್ನು ಬೇಗ ನೆರವೇರಿಸ್ತಾರೆ. ಆ ನಂಬಿಕೆ ತುಂಬಾ ಜನಗಳಿಗಿರೋದ್ರಿಂದ ತುಂಬಾ ಯಾವಾಗಲೂ ರಶ್ ಆಗಿರುತ್ತೆ ಅಲ್ಲಿ. ಗುರುವಾರ ಮತ್ತು ಏನೇ ದಿನವೂ ಇರುತ್ತೆ. ಆದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಗುರುವಾರ ತುಂಬ ರಶ್ ಇರುತ್ತೆ. ಆವತ್ತಿನ ದಿನಗಳು ಹೇಗಿರುತ್ತೆ ಅಂದರೆ ಸಂಜೆಯಿಂದ 9 ಗಂಟೆ 10 ಗಂಟೆವರೆಗೂ ಸ್ವಾಮಿಗೆ ನಾನಾ ಅಲಂಕಾರಗಳನ್ನ ಮಾಡ್ತಾ, ಉತ್ಸವಗಳನ್ನ ಮಾಡ್ತಾ, ಮತ್ತು ತೂಗು ಎಲೆಗಳು ಏನೇನು ಕಾರ್ಯಕ್ರಮಗಳನ್ನ ಇಟ್ಕೊಂಡಿರ್ತಾರೆ. ಗುರುವಾರ ತುಂಬಾ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಕೂಡ ಬರೋದಕ್ಕೆ ಮನಸ್ಸೇ ಬರಲ್ಲ. ಆದರೆ ಹಾಗಂತ ಹೇಳಿ ಆ ಟೈಮಲ್ಲಿ ಮಕ್ಳನ್ನ ಕರ್ಕೊಂಡು ಹೋದಾಗ ಕೈಯೇ ಬಿಡಲ್ಲ ಮಕ್ಳುಗಳು. ನಮಗೆ ಸ್ನ್ಯಾಕ್ಸ್ ಬೇಕು ಅಂತೆಲ್ಲ ಕಂಡೀಷನ್ ಹಾಕ್ಕೊಂಡೇ ಹೊರಟಿರ್ತಾರೆ. ಸೊ ಅವ್ರನ್ನ ಸುಧಾರಿಸ್ಕೊಂಡು ಕರ್ಕೊಂಡು ಮನೆಗೆ ಹೋಗೋಷ್ಟೊತ್ತಿಗೆ ತಡ ಆಗೇ ಇರುತ್ತೆ. ಅದಕ್ಕೆ ಆಲ್ಮೋಸ್ಟ್ ಎಲ್ಲರೂ ಹೊರಟ್ಬಿಡ್ತಾರೆ. ನಾನು ಕೂಡ ಬೇಗನೆ ಹೊರಟೇನೆ, ಇಲ್ಲಾಂದರೆ ಆ ವಿಡಿಯೋ ಕೂಡ ನಿಮಗೆ ನಾನು ತೋರಿಸ್ತಾ ಇದ್ದೆ. ಇದು ನಮ್ಮ ಶಿರಾದಲ್ಲಿ ಫೇಮಸ್ ಆಗಿರೋ ಕಲ್ಯಾಣ ಮಂಟಪದ ಹತ್ರ ಪಾನಿಪುರಿ, ಫ್ರೈಡ್ ರೈಸು, ಗೋಬಿ, ಎಲ್ಲ ಕೂಡ ಸಿಗುತ್ತೆ. ಸ್ಪೆಷಲ್ ಕೂಡ. ಈ ಟೇಸ್ಟು ಎಲ್ಲೂ ಕೂಡ ನೀವು ತಿನ್ನಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ರುಚಿಯಾಗಿ ಮಾಡ್ತಾರೆ ಇಲ್ಲಿ. ಒಂದು ಸರಿ ನೀವು ಟೇಸ್ಟ್ ಮಾಡಿದರೆ ಮತ್ತೆ ಇನ್ನೊಂದು ಸರಿ ಯಾವಾಗ ತಿಂತೀವೋ ಅನ್ನೋಷ್ಟು ಫೀಲ್ ಆಗ್ತಿರುತ್ತೆ. ಸೊ ಫ್ರೆಂಡ್ಸ್, ಒಂದು ಸರಿ ಇಲ್ಲಿ ಬಂದು ಟೇಸ್ಟ್ ಮಾಡಿ ನೀವೇ ಈ ರಿಸಲ್ಟ್ ಹೇಳ್ತೀರಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.